ಅಂಜನಾದ್ರಿಯ ಆಂಜನೇಯನ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ. ಆದರೆ ಅಂಜನಾದ್ರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆ ರಸ್ತೆಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕು. ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದರೂ ಕೂಡ ಅಂಜನಾದ್ರಿ ಮಾತ್ರ ಅಭಿವೃದ್ಧಿಯಾಗಿಲ್ಲ. ಅಂಜನಾದ್ರಿ ಆಂಜನೇಯ ದೇಗುಲದ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಈ ರಸ್ತೆಯನ್ನ ನೋಡ್ತಾ ಹೋದ್ರೆ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿಯಲ್ಲೇ ರಸ್ತೆ ಇದೆಯಾ ಅನ್ನುವಂಥದ್ದು ಒಂದೂ ಕೂಡ ಗೊತ್ತಾಗೋದಿಲ್ಲ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಇರುವಂತಹ ಅಂಜನಾದ್ರಿ ಬೆಟ್ಟಕ್ಕೆ ಭಕ್ತರು ಹೋಗುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಜೀವ ಹಿಡಿದುಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಒಂದು ರಸ್ತೆ. ಗಂಗಾವತಿ ಮೂಲಕ ತೆರಳುವಂತಹ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇಡೀ ರಸ್ತೆ ತುಂಬ ಗುಂಡಿಯೋ ಗುಂಡಿ. ಇದನ್ನು ಗುಂಡಿ ಅಂತ ಹೇಳಿದರೂ ಕೂಡ ತಪ್ಪಾಗಿ ಹೋಗುತ್ತೆ. ಅತಿ ದೊಡ್ಡದಾಗಿರುವಂತಹ ತೆಗ್ಗುಗಳಿವೆಲ್ಲವೂ ಕೂಡ ಇಡೀ ರಸ್ತೆನೇ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಸ್ವಲ್ಪ ಏಮಾರಿದ್ರೂ ಕೂಡ ಅತಿ ವೇಗವಾಗಿ ಯಾರಾದರೂ ಸ್ವಲ್ಪ ವೇಗವಾಗಿ ಏನಾದರೂ ವಾಹನವನ್ನು ಚಲಾವಣೆ ಮಾಡಿಕೊಂಡು ಬಂದಿದ್ದೇ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಕೊಪ್ಪಳ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನ ಬಿಡುಗಡೆಯಾಗಿದೆ ರೀ, ಹಣ ಬಿಡುಗಡೆ ಮಾಡಿದ್ದಾರೆ, ರಸ್ತೆನ ಅಭಿವೃದ್ಧಿ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಪ್ರಯಾಣ ಮಾಡ್ತಾರೆ. ಈ ಕಾರಣಕ್ಕಾಗಿ ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ ಹಣ ಬಿಡುಗಡೆ ಮಾಡಿದ್ದಾರೆ. ಆದರೂ ಕೂಡ ರಸ್ತೆಗೆ ತೇಪೆ ಹಾಕೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು. ಹೀಗಾಗಿ ಮೊದಲು ರಸ್ತೆಗೆ ಅಟ್ಲೀಸ್ಟು ತೇಪೆನಾದರೂ ಹಚ್ಚಿರಪ್ಪ, ಆಮೇಲೆ ಬೇಕಾದರೆ ಸಿಂಗಾಪುರ ರಸ್ತೆ ಮಾಡಿ ಅಂತ ಜನ ಇದೀಗ ಕಿಡಿಕಾರ್ತಾ ಇದ್ದಾರೆ. ನೀವೇನು ರಸ್ತೆ ನಿರ್ಮಾಣ ಮಾಡಿ ಕೇವಲ ಸಿಂಗಾರ ಮಾಡಿಬಿಟ್ಟು ಕಳಪೆ ಕಾಮಗಾರಿ ಮಾಡ್ತಿರಲ್ಲ, ಆ ರೀತಿ ಮಾಡೋದು ಬಿಟ್ಬಿಡಿ. ನೀವು ಅಟ್ಲೀಸ್ಟ್ ಕೊನೆ ಪಕ್ಷ ಅದಕ್ಕೆ ಒಂದು ತೇಪೆ ಹಾಕುವಂತಹ ಕೆಲಸನಾದರೂ ಮಾಡಿ ಅಂತ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಕ್ತರು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಡಬೇಕು, ಆಂಜನೇಯನ ದರ್ಶನ ಮಾಡಬೇಕು ಅಂದರೆ ಕೈಯಲ್ಲಿ ಜೀವ ಹಿಡಿದುಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆದರೂ ಕೂಡ ಯಾಕೆ ವಿಳಂಬ ಆಗ್ತಾ ಇದೆ ಈ ಒಂದು ರಸ್ತೆ ನಿರ್ಮಾಣ ಕಾರ್ಯ ಅಂತ? ಸಂತೋಷ್, ಖಂಡಿತವರು ಕೂಡ ಅಂಜನಾದ್ರಿಯ ಅಭಿವೃದ್ಧಿಗಾಗಿ ಕೋಟ್ಯಾಂತರ ಅನುದಾನವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಅದೇ ಅಂಜನಾದ್ರಿಗೆ ಹೋಗ್ಬೇಕಂದ್ರೆ ರಸ್ತೆಗೆ ಸರಿಯಾದ ಅಭಿವೃದ್ಧಿ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಸರ್ಕಾರದಿಂದ ಅನುದಾನ ಬಂದ್ರು ಕೂಡ ಅದು ಸದ್ಬಳಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ತಾಲೂಕ್ ಕೇಂದ್ರದಿಂದ ಅಂಜನಾದ್ರಿಗೆ ಹೋಗ್ಬೇಕಾದ್ರೆ ನಿಜವಲ್ಲೂ ಕೂಡ ನರಕ ಯಾತನೆ ಅನುಭವಿಸ್ಬೇಕಂತ ಹೇಳ್ಬೋದು. ಯಾಕಂದ್ರೆ ಸ್ವರೂಪಿಯಾದಂತ ಏನು ಗುಂಡಿಗಳಲ್ಲಿ ಹೊತ್ತು ವಾಹನಗಳು ಹರಸಾಹಸ ಪಟ್ಟು ಅಂಜನಾದ್ರಿಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಈ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ಹೊತ್ತು ಕೆಲವೊಂದಿಷ್ಟು ವಾಟ್ಸ್ಆಪ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ, ನೀವು ಸಿಂಗಾಪುರ ರಸ್ತೆಯನ್ನ ಮಾಡ್ತೀರಿ ಅಂತ ಹೇಳಿ ಚುನಾವಣೆ ಮುಂದೆ ಘೋಷಣೆ ಮಾಡಿದ್ರೆ ನಿಮ್ ಸಿಂಗಾಪುರ ರಸ್ತೆ ಬೇಡ, ಅದು ತೇಪೆ ಹಚ್ಚುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ಅದ್ರ ಮಾಡಿಸಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರೆ, ಈಗಲಾದ್ರೂ ಏನ್ ಶಾಸಕ ಜನಾರ್ದನ್ ರೆಡ್ಡಿ ಅವರು ಏನು PWD ಇಲಾಖೆ ಬರುತ್ತೆ, PWD ಇಲಾಖೆ ಅವ್ರಿಗೆ ಹೇಳಿ ಅದನ್ನ ತೇಪೆ ಹಚ್ಚುವಂತ ಕೆಲಸ ಮತ್ತು ಗುಂಡಿಗಳ ಮುಚ್ಚಿಸುವಂತ ಕೆಲಸ ಮಾಡಿಸ್ಬೇಕು. ಇಲ್ಲವಾದಲ್ಲಿ ಕೂಡ ಖಂಡಿತಲ್ಲ ಕೂಡ ಏನು ಪ್ರವಾಸಿಗರು, ಸಾವಿರಾರು ಪ್ರವಾಸಿಗರು ಅಂಜನಾದ್ರಿ ಬರ್ತಾರೆ. ಯಾಕಂದ್ರೆ ಇದು ಹನುಮನ ಜನ್ಮಸ್ಥಳ ಅಂತ ಹೌದು. ಆ ಕಾರಣಕ್ಕಾಗಿ ಹನುಮನ ದರ್ಶನ ಪಡೆಯಕ್ಕೆ ಸಾವಿರಾರು ಪ್ರವಾಸಿಗರು ಬರ್ತಾರೆ, ಪ್ರತಿನಿತ್ಯ ಹೋಗ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಆ ಕಾರಣಕ್ಕಾಗಿ ಅದೇ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಖಂಡಿತಲು ಕೂಡ ಇಡೀ ಶಾಪ ಹಾಕುವಂತ ಕೆಲಸ ಆಗಿರುತ್ತದು. ಆ ಕಾರಣಕ್ಕಾಗಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ರಸ್ತೆಯನ್ನು ಅಭಿವೃದ್ಧಿ ಪಡಿಸುವ ಆಮೇಲೆ ಆದ್ರೆ ಆ ಗುಂಡಿಗಳ ಮುಚ್ಚಿಸುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ಸ್ವತಃ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಈಗಲಾದ್ರೂ ಶಾಸಕ ಜನಾರ್ದನ್ ರೆಡ್ಡಿ ಅವರು ಏನ್ PWD ಅಧಿಕಾರಿಗಳಿಗೆ ಆ ಗುಂಡಿ ಮುಚ್ಚಿಸುವಂತ ಕೆಲಸ ಆಗಬೇಕು. ತದನಂತರ ಏನಾಗಲ್ಲ ಅನುದಾನ ಬಿಡುಗಡೆ ಆಗಿದೆ, ಅದು ಅನುದಾನವನ್ನು ಶೀಘ್ರವಾಗಿ ಸದ್ಬಳಕೆ ಮಾಡಿಕೊಂಡು ಆ ಕಾಮಗಾರಿಗೆ ಚಾಲನೆ ನೀಡುವಂತ ಕೆಲಸ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮಾಡ್ಬೇಕಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.